ನಮಸ್ಕಾರ ರೀ ಎಲ್ಲರಿಗೂ ಸೈನಿಕನ ಮಡದಿ ವಿಲೇಜ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರ್ ಗ್ರೇವಿ ಹೆಂಗೆ ಮಾಡ್ಕೊಳ್ಳೋದಂತ ತೋರಿಸ್ಕೊಡತ್ತೀನಿ ರೀ. ನಾ ಇಲ್ಲಿ ಹಾಕೊಳ್ಳೋಂಥ ಪನ್ನೀರ್ ಇದು ಹೋಮ್ ಮೇಡ್ ರೀ. ಇಲ್ಲಿ ನಮ್ಮ ಮನೆ ಒಳಗೆ ತಯಾರು ಮಾಡ್ಕೊಂಡೇನಿದ್ದೀನಿ ಪನ್ನೀರ್. ಇದನ್ನು ನಾನು ಒಂದು ಬಾಣಲಿ ಒಳಗೆ ಸ್ವಲ್ಪ ಎಣ್ಣೆಯರ ಅಥವಾ ಬಟರರ ಹಾಕಿ ನೀವು ಅದನ್ನು ಹುರ್ಕೊಳ್ಬೇಕು ಸ್ವಲ್ಪ ಲೋ ಫ್ಲೇಮ್ ಒಳಗೆ. ಯಾಕಂತ ಇದನ್ನು ಹುರ್ಕೊಂಡ್ರೆ ನೀವು ಅದನ್ನು ಗ್ರೇವಿಗೆ ಹಾಕಿದ ಮೇಲೆ ಅದು ಒಡೆಯೋದಿಲ್ಲ. ಆ ರೀಸನ್ಗಾಗಿ ಸ್ವಲ್ಪ ನಾವು ಇದನ್ನು ಮೊದಲ ಹುರ್ಕೊಂಡು ಇಟ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಅಷ್ಟೇ ಸ್ವಲ್ಪ ಹುರ್ಕೊರೋದು. ಭಾಳ ಇದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಹೋಮ್ ಮೇಡ್ ಪನ್ನೀರ್ ಆಗಿರೋದ್ರಿಂದ ಜಲ್ದಿ ಒಡೆಯುವಂಥ ಚಾನ್ಸಸ್ ಇರ್ತೈತದ. ಸ್ವಲ್ಪ ನಿಧಾನಕ್ಕೆ ಲೋ ಫ್ಲೇಮ್ ಒಳಗೆ ಸ್ವಲ್ಪ ಬಣ್ಣ ಸ್ವಲ್ಪ ಚೇಂಜ್ ಆಗೋವರೆಗೆ ಮಾತ್ರ ಇದನ್ನು ಮಾಡ್ಕೊರಿ. ಆಮೇಲೆ ನಾ ಗ್ರೇವಿಗೆ ಒಂದು 3 ಟೊಮ್ಯಾಟೊ ತೊಗೊಂಡೀನಿ. ಆಮೇಲೆ ಸ್ವಲ್ಪ ಅಲ್ಲ, ಬೆಳ್ಳುಳ್ಳಿ, ಇದನ್ನು ನೈಸಾಗೆ ಪೇಸ್ಟ್ ಮಾಡ್ಕೊಂಡು ನೋಡ್ರಿ ಈ ರೀತಿ ಇದನ್ನು ಪೇಸ್ಟ್ ಮಾಡ್ಕೊಂಡೀನಿ. ಈಗ ಹುರಿದಂಥ ಬಾಣಲಿಗೆ ಸ್ವಲ್ಪ ಬಟರರ ಹಾಕ್ರಿ ಅಥವಾ ಆಯಿಲರ ಹಾಕ್ರಿ. ಅದಕ್ಕೆ ಸ್ವಲ್ಪ ಚಕ್ಕಿ ಎಲೆ ಅದು ಮಸಾಲೆದು ಏನು ಇರ್ತಾವಲ್ಲ ಅದನ್ನು ಹಾಕ್ರಿ. ಸ್ವಲ್ಪ ಮಸಾಲೆದು ಎಲ್ಲ ಮಿಕ್ಸ್, ಕೊತ್ತಂಬರಿ ಕಾಳು, ಎಳ್ಳು, ಮಸಾಲೆದ ಚಕ್ಕಿ ಅವೆಲ್ಲ ಕುಡಿಸಿ ಹಾಕ್ಕೊಳಕತ್ತೀನಿ ನಾನು. ಆಮೇಲೆ ಸಣ್ಣಗೆ ಒಂದೆರಡು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ನಿ, ಅದನ್ನು ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಬಾಡಿಸ್ಕೊರಿ. ನೋಡ್ರಿ ಈಗ ಸ್ವಲ್ಪ ಇದಕ್ಕೆ ಕಲರ್ ಚೇಂಜ್ ಆಗೈತಿ. ಇದಕ್ಕೆ ರುಬ್ಬಿ ಬಿಟ್ಕೊಂಡಂಥ ಟೊಮೆಟೊ ಹಾಕತ್ತೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಒಂದು ಕುದಿಯಾಕೆ ಬಿಡ್ರಿ ಇದನ್ನು. ನಿಮ್ಗೆ ಯಾವ ರೀತಿ ಥಿಕ್ನೆಸ್ ಬೇಕಲ್ಲ ಆ ರೀತಿ ಒಳಗೆ ಮಾಡ್ಕೊರಿ ಅದನ್ನು. ಆಮೇಲೆ ಇದಕ್ಕೆ ಗರಂ ಮಸಾಲೆ, ಕೆಂಪು ಖಾರದ ಪುಡಿ 1 ಚಮಚ, ಗರಂ ಮಸಾಲೆ 1 ಚಮಚ,
ಆಮೇಲೆ ಅಡಿಗೆ ಸಕ್ರೆ ಅದೊಂದು ಚಮಚ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೋರಿ. ಆಮೇಲೆ ಇದು ಸ್ವಲ್ಪ ಬಾಯ ಫ್ಲೇವರ್ ಚಲೋ ಕೊಡಾಕ ನೀವು ಚಾಕ್ ಹಾಕೋ ಸಕ್ರೆ ಅಥವಾ ಬೆಲ್ಲನ ಸ್ವಲ್ಪ ಹಾಕೋಬೋದು. ಇದಕ್ಕೆ ನಾ ಇಲ್ಲಿ ಬೆಲ್ಲ ಹಾಕ್ತೇನೆ ರೀ. ಸ್ವಲ್ಪ ಅರಿಶಿನ ಕಲರ್ಗೋಸ್ಕರ. ಇದು ಜಾಸ್ತಿ ಕಲರಿಗೆ ಇಂಪಾರ್ಟೆನ್ಸ್ ಕೊಡೋಕೆ ಹೋಗ್ಬೇಡ್ರಿ ನೀವು. ಯಾಕಂತಂದ್ರೆ ಇಲ್ಲಿ ಹೊರಗಡೆ ನಾವೇನು ಖಾರದ ಪುಡಿ ತರ್ತೇವಲ್ಲ ಅದ್ರೊಳಗೆ ಕಲರ್ ಮಿಕ್ಸ್ ಮಾಡಿರ್ತಾರೆ. ಈ ಹೋಟೆಲ್ ಒಳಗಾದ್ರೂ ಈ ಕಲರ್ ಇರುವಂಥ ಖಾರ ಮಿಕ್ಸ್ ಮಾಡೋದ್ರಿಂದ ಕಲರ್ ಬರ್ತೈತಿ. ನೀವು ಕಲರಕ್ಕೆ ಇಂಪಾರ್ಟೆನ್ಸ್ ಕೊಡೋಕೆ ಹೋಗ್ಬೇಡ್ರಿ. ಸ್ವಲ್ಪ ಅದು ಹೆಲ್ದಿಯಾಗಿ ಇರೋದಿಲ್ಲ ಕಲರ್. ಹೀಗಾಗಿ ಮನ್ಯಾಗ ಮಾಡ್ಕೊಂಡಂಥ ಖಾರದ ಪುಡಿನ ಹಾಕೋರಿ. ಇದು ಕುದ್ದು ಸ್ವಲ್ಪ ಎಣ್ಣೆ ಮ್ಯಾಲೆ ಬಿಟ್ಟಿತ್ತಂದ್ರೆ ನೋಡ್ರಿ, ಈಗ ಕುದಿಯಾಕತ್ತೈತಿದೆ ನೋಡ್ರಿ ಹೆಂಗೆ ಕಾಣಕತ್ತೈತಿ. ಸ್ವಲ್ಪ ನಾ ಬೆಲ್ಲ ಮಿಕ್ಸ್ ಮಾಡತ್ತೇನೆ ಅದಕ್ಕೆ. ನೋಡ್ರಿ ಹೆಂಗೆ ಕಾಣತೈತಿ ಗ್ರೇವಿ. ಜಾಸ್ತಿ ಯಾವುದೇ ನೀವು ಪಲ್ಯ ಮಾಡ್ಕೋಬೇಕಾದ್ರೆ, ಯಾವುದೇ ಕರಿ ಟೈಪ್ ಮಾಡ್ಕೋಬೇಕಾದ್ರೆ ಜಾಸ್ತಿ ಆಯಿಲ್ನ ಅವಾಯ್ಡ್ ಮಾಡಿರಿ. ಯಾಕಂದ್ರೆ ನೋಡಾಕ ನಮಗೆ ಚಂದ ಕಾಣಲಿ ಅನ್ನೋದಕ್ಕಿಂತ ನಮ್ಮ ಹೆಲ್ತನ್ನು ನಾವು ನೋಡ್ಕೋಬೇಕು. ಜಾಸ್ತಿ ಆಯಿಲ್ ಹಾಕಿದರೆ ಚಂದ ಕಾಣ್ತೈತಿ. ಆದ್ರೆ ನಮಗಿಲ್ಲಿ ಚಂದದಕ್ಕಿಂತ ಹೆಲ್ತ್ ಇಂಪಾರ್ಟೆಂಟ್ ಆಕೈತಿ. ನೋಡ್ರಿ, ಈಗ ಕಟ್ ಮಾಡಿ ಇಟ್ಕೊಂಡಂಥ ಕೊತ್ತಂಬರಿ, ಸ್ವಲ್ಪ ಕರಿಬೇವನ್ನ ಹಾಕಾಕತ್ತೀನಿ.
ಈಗ ನಾವು ಸ್ವಲ್ಪ ಎಣ್ಣೆ ಒಳಗೆ ಬಾಡಿಸಿಟ್ಕೊಂಡಂಥ ಪನ್ನೀರ್ ಮಿಕ್ಸ್ ಮಾಡತ್ತೀನಿ ಈಗ ಇದಕ್ಕೆ. ಸ್ವಲ್ಪ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದ್ರೊಳಗೆ ಮಿಕ್ಸ್ ಆಗೋವರೆಗೆ ಅಷ್ಟೇ ಇದನ್ನು ಬಿಡ್ರಿ. ನಾ ಈ ಪನ್ನೀರ್ ಗ್ರೇವಿ ಮಾಡೋಕೆ ಯಾವುದೇ ಹೊರಗಿಂದ ಔಟ್ಸೈಡ್ ಯಾವುದೇ ಒಂದು ಪದಾರ್ಥನೂ ಬಳಸಿಲ್ಲ. ಎಲ್ಲ ಹೋಮ್ ಮೇಡ್ ಪನ್ನೀರ್ ಆಗಲಿ, ಅದಕ್ಕೆ ಉಪಯೋಗಿಸೋಂಥ ಮಸಾಲೆ ಆಗಲಿ ಎಲ್ಲನೂ ನಾ ಮನೆ ಒಳಗನೆ ಪ್ರಿಪೇರ್ ಮಾಡ್ಕೊಂಡೀನಿ. ಆಮೇಲೆ ಇದಕ್ಕೆ ನೀವು ಫ್ರೆಶ್ ಕ್ರೀಮ್ ಹಾಕೋಬೋದು. ನಾನು ಅದನ್ನು ಹೊರಗಡೆ ತಂದಿಲ್ಲ, ಮನೆ ಒಳಗೆ ಹಾಲಿನ ಕೆನೆ ತೆಗೆದು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಹಾಲು ಮಿಕ್ಸ್ ಮಾಡಿ ಕ್ರೀಮ್ ಮಾಡ್ಕೊಂಡು ಹಾಕಕತ್ತೀನಿ ರೀ ಲಾಸ್ಟಿಗೆ. ನೋಡ್ರಿ, ಫೈನಲ್ ಆಗಿ ನಮ್ಮದು ಪನ್ನೀರ್ ಗ್ರೇವಿ ಹಿಂಗೆ ಕಾಣಕತ್ತೈತಿ.